ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲಿ ಇದ್ದೀನಿ. ಅದು ಭಾನುವಾರ, ಇವತ್ತು ಮಳೆ ಹೊಡೀತಿದೆ. ಒಂದು ಚಿಕ್ಕದಾಗಿರೋ ಒಂದು ಮಳೆ ಬರೋ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆಗ್ಬೋದು ಕಾಣುತ್ತೆ. ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ. ಮಳೆ ಅಂದರೆ ತುಂಬ ಜೋರಾಗಿ ಮಳೆ ಹೊಡೀತಾ ಇದೆ. ಬನ್ನಿ ಮಳೆಲಿ ಹಂಗೆ ವೀಡಿಯೋ ತೋರಿಸ್ತೀನಿ. ಸೌಂಡ್ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಪೆಟ್ರೋಲ್ ಇಲ್ಲ, ಹಂಗೆ ಪೆಟ್ರೋಲ್ ಹಾಕೊಂಡು ಬಂದ್ಬಿಡ. ತುಂಬ ಜೋರಲ್ಲಿ ಮಳೆ ಹೊಡೀತಾ ಇದೆ. ಮಳೆ ಹೊಡೆಯೋದ್ರಿಂದ ಏನು ಒಂದು ಇರುತ್ತಾರಂದ್ರೆ ಜನಗಳು ಯಾರು ಹೊರಡ ಬರಲ್ಲ. ಎಲ್ಲಿಗಾರು ಹೋಗ್ಬೇಕು, ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತಾರೆ, ಮನೇಲೇ ಇರ್ತಾರೆ, ಯಾರು ಬರಲ್ಲ. ಈ ಮಳೆಗೆ ಯಾವನೋ ಹೋಯ್ತಾನೆ ಅಂತ ಹೇಳ್ತಾರೆ. ಹಂಗೆ ಕೆಲವರು ತಿಳ್ಕೊಳ್ತಾರೆ. ಕೆಲವರು ಏನು ಮಾಡ್ತಾರೆ, ಆಟೋ ಡ್ರೈವರ್ಗಳು ಹೋಗ್ತಾನೆ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದಕ್ಕಿಂತ ಮಳೆಯಲ್ಲಿ ಯಾರು ಏನು ಮಾಡ್ತಾರೆ, ಈ ಆಟೋ ಡ್ರೈವರ್ಗಳು ಬರಲ್ಲ. ಆಟೋ ಡ್ರೈವರ್ಗಳು ತುಂಬ ಕಮ್ಮಿ ಹೋಗ್ಬಿಡ್ತಾರೆ. ಅವಾಗ ಜನಗಳಿಗೆ ಏನಾಯ್ತದೆ, ತುಂಬ ಒಂದು ಏಟ್ ಆಯ್ತದೆ. ಅಯ್ಯೋ ಆಟೋ ಡ್ರೈವರ್ಗಳು ಯಾರು ಇಲ್ಲ. ಮಳೆ ಬರೋ ಪ್ರಾಬ್ಲಮ್ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ. ಹೋಟ್ಲಲ್ಲಿ ಮಾಡೋ ಬಿರಿಯಾನಿಗಳೆಲ್ಲ ಮಾಡಿ ಇಕ್ಕಿರ್ತಾರೆ, ಅದು ಖಾಲಿ ಆಗೋದು ಹೆಂಗೆ? ಇಲ್ಲಿ ನೀರು ನೋಡಿ ಆ ಕಡೆ ಎಲ್ಲ ನೀರು ಮಾಡಿ ತುಂಬ್ಕೊಂಡೈತೆ. ರೋಡೆಲ್ಲ ಬಂದ್ಬಿಟ್ಟಿದೆ ನೀರುಗಳು ನೋಡಿ. ಅಲ್ಲಿ ಆಟಗಳು ಬರೋದು ನೋಡಿ, ಸೈಡಲ್ಲಿ ನೋಡಿ ನೋಡಿ, ಎಲ್ಲ ಮೋರಿಗಳು ತುಂಬ್ಕೊಂಡ್ಬಿಟ್ಟಿದೆ. ಇವಾಗ ಆ ಕಡೆ ಈ ಕಡೆ ಹೋಗ್ತಾ ಇದೆ, ಮೋರಿಗಳು ತುಂಬ್ಕೊಂಡು ಏನು ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಅದು ಏನೋ ಗೊತ್ತಿಲ್ಲ ಗುರು. ಮೊನ್ನೆನೇ ಒಂದು ವಿಡಿಯೋಲ್ಲ ಹೇಳಿದೆ, ಮೋರಿಗಳು ಅಂತೂ ಕ್ಲಿಯರ್ ಆಯ್ತಿದೆ ಮಳೆ ಬಂದರೆ. ಅಯ್ಯೋ ಇವನ ಅಂಗಡಿ ಮುಂದೆ ಎಷ್ಟು ನೀರು. ಅಯ್ಯೋ ನೋಡಿ ಅವನು ಹೆಂಗೆ ಬರ್ ಅಯ್ಯೋ ಈ ಕಡೆ ಆ ಕಡೆ ಈ ಮೋರಿಯಿಂದ ಬರೋದು ಜಾಸ್ತಿ. ಈ ಮೋರಿಯಿಂದ ನೋಡು ನೋಡಿ, ಈ ಕಡೆ ಅಂದರೆ ಈಗಲ್ಲಿ ಅಯ್ಯೋ ಇಷ್ಟು ತುಂಬ್ಕೊಂಡ್ಬಿಟ್ಟಿದೆ. ಮೋರಿ ನೀರೆಲ್ಲ ಇಲ್ಲಿ ಬರ್ತಾ ಇದೆ ಅಂದರೆ ಮೋರಿಗಳೆಲ್ಲ ಕೇರ್ ಮಾಡಲ್ಲ. ಬಜೆಟ್ ಕೋಟಿ ಕೋಟಿ ಅಲ್ಲಿ ಇಲ್ಲಿಗೆ ಇಳಿಸ್ತಾರೆ, ಮೋರಿಗಳೆಲ್ಲ ಯಾವುದೂ ಕ್ಲಿಯರ್ ಮಾಡೋದು. ಎಲ್ಲರೂ ಮನೆ ಮಳೆ ಕಮ್ಮಿ, ಆ ಕಡೆ ಮಳೆ ಜಾಸ್ತಿ ಹೊಡೆದ್ಬಿಟ್ಟಿದ್ರು. ಇವಾಗ ಪೆಟ್ರೋಲ್ ಹೋಗ್ತಾನ, ಯಾಕಂದರೆ ಗಾಡೀಲಿ ಪೆಟ್ರೋಲ್ ಬೇಕು. ಪೆಟ್ರೋಲ್ ಇಲ್ಲ ಅಂದರೆ ಈ ಗಾಡಿ ಓಡಲ್ಲ. ಪೆಟ್ರೋಲ್ ಹಾಕೋ 150ಕ್ಕೆ ಹಾಕೊಂಬಿಡೋದು. ಆಯಿತು, ಒಂದು ಪೆಟ್ರೋಲ್ ಹಾಕಿ ಆಯಿತು. ಪೆಟ್ರೋಲ್ ಹಾಕಿ ಒಂದು ಬಾಡಿಗೆ ಇದೆ ಇವಾಗ 5:15, ಕರೆಕ್ಟಾಗಿ 5:15 ಒಂದು ಪಿಕಪ್. ಫಸ್ಟ್ ಒಂದು ಟೀ ಕುಡಿಬೇಕು, ಯಾಕಂದರೆ ತುಂಬ ಚಳಿ ಆಗ್ತಿದೆ. ಈ ಮಳೆ ಹೊಡೆದ್ಬಿಟ್ರೆ ಇದೊಂದು ದೊಡ್ಡ ತಲೆನೇ ಮಳೆ ಹೊಡೆಯೋದಿಗೆ. ಒಂದೇ ಒಂದು ಟೀ ಕುಡ್ಕೊಂಡ್ಬಿಟ್ರೆ ತಲೆನೋವು ಫ್ರೀ ಆಗ್ಬಿಡುತ್ತೆ. ಇಲ್ಲ ಅಂದರೆ ತಲೆನೋವು ಫ್ರೀ ಆಗೋದು. ಆಲ್ರೆಡಿ ಇಲ್ಲಿ ಬಿಟ್ಟು ತುಂಬ ಊಟ ಆಗಿದೆ. ಟೀ ಅಂಗಡಿ
ಟೀ ಕುಡ್ಕೊಂಬಿಟ್ರೆ ಆ ಟೀ ಅಂಗಡಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ಫಸ್ಟು ಏನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಒಳ್ಳೆ ಬಜ್ಜಿ ಬೋಂಡ ಅದೆಲ್ಲ ಇಲ್ಲ, ಕೇರಳದ ಐಟಮ್ ಎಲ್ಲ. ಪಾನಿಪುರಿ ವಡೆ ಜಾಗ ಇದೇ ಇರೋದು. ಇದೆಲ್ಲ ಕೇರಳದ ಫುಡ್ ಅಲ್ವಾ? ಅದೇ ಏನು ಇನ್ನು ಮೇನ್ ವಿಷಯ ಏನಂದ್ರೆ ಮರಗಳೆಲ್ಲ ಯಾವಾಗ ಬಿದ್ದೋಯ್ತದೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮರಗಳು ಹಳೇದು ಓಲ್ಡ್, ಯಾವಾಗ ಬಿದ್ದೋಯ್ತೋ ಗೊತ್ತಿಲ್ಲ. ಎಲ್ಲ ಮೋರಿದ ಮೇಲೆಗಳಿದೆ ಮರಗಳೆಲ್ಲ, ಯಾವುದು ಕೆಳಗಡೆ ಇಲ್ಲ.